ಮಾಡಿಕೊಂಡಿದ್ದಾರೋ ಈಗ ಅದನ್ನು ಒಂದು ಪ್ರಯತ್ನ ಮಾಡಕ್ ಹೊಂಟಿದಾರ ಅಲ್ಲಿ ಮಲಪ್ರಭಾ ಅಂತ ಈಗ ಆಲ್ರೆಡಿ ಇದನ್ನ ಮಾಡಿದಾರ. ಈ ಮಾಡಿದಂಥವ್ರಿಗೆ ಒಂದು ವಿಶೇಷ ಹೇಳ್ತೇನೆ ನಾನು ಇವತ್ತ. ನಾ ಫ್ಯಾಕ್ಟ್ರಿ ಚಾಲೂ ಮಾಡ್ತೇನೆ ಅಂತ ಮೊಂಡಾಟ ಮಾಡತ್ತೀಯಲ್ಲ ಭಗವಂತನೇ, ಇಲ್ಲಿ ಬಂದು ಈ ವೇದಿಕೆ ಮೇಲೆ ನಿಂತು ನಾನು 3,500 ರೂಪಾಯಿ ಕೊಡ್ತೇನೆ ಅಂತ ಘೋಷಣೆ ಮಾಡುವ. ಇಲ್ಲಿ ನಿನಗೆ ಮಾಲಿ ಹಾಕಿ ನೀನು ಮೆರವಣಿಗೆ ಮಾಡ್ಕೊಂತ ಫ್ಯಾಕ್ಟ್ರಿ ಮಠ ಕರ್ಕೊಂಡು ಹೋಗ್ತಾವ. ಇಲ್ಲಿಂದನ ಮುಗಿಲಿ ಇದೇ ಕಾರಣದಾಗಿಂದನ ಅದ್ರ ಒಳಗೆ ಜೇರ್ಗಡ್ದಾನಿ ಏನ್ರ ಮೇಲೆ ಚಾಲೂ ಮಾಡಿದ್ರಿ ನಿನ್ನ ಮನೆ ಬಾಗಿಲಿಗೆಲ್ಲ ಬಂದು ಕುಂಡಿರ್ತಾವ. ಅಷ್ಟು ತಲೆಗಿಟ್ಕೋ. ಫ್ಯಾಕ್ಟ್ರಿ ನಮ್ಮದು ಸುಡುದಿಲ್ಲ. ನಾವು ಅದನ್ನ ನಮ್ಮ ಫ್ಯಾಕ್ಟ್ರಿ ನಾವ್ಯಾಕೆ ಸುಟ್ಕೊಳ್ಳೋಣ? ನಿನ್ನ ಮನೆಗೆ ಬೆಂಕಿ ಹಚ್ಚಿ ಸುಡ್ತಾವ ನೋಡ. ನಮ್ಮ ಫ್ಯಾಕ್ಟ್ರಿ ನಾವೇನ್ ಮಾಡುದಿಲ್ಲ. ನೀ ಏನ್ರ ಮಂಡೋರ್ತನ ಮಾಡಿದ್ರ ದಯವಿಟ್ಟು ಇಲ್ಲಿ ಬಾ, ಎಷ್ಟು ಕೊಡ್ತಾನೆ ಅನ್ನೋದು ಘೋಷಣೆ ಮಾಡಿ ಕಾಸು ಮುಂದೆ ಫ್ಯಾಕ್ಟ್ರಿ ಚಾಲೂ ಮಾಡುವಂತ ಕೆಲಸ ಮಾಡ. ಬಸವರಾಜ್ ನವಲಗಟ್ಟಿ ಅವರು ಬರತಾರ. ಅವರು ಹಿರಿಯ ಇದ್ರು, ಆಲ್ರೆಡಿ ಬಂದಾರ. ಅವರು ಇಲ್ಲಿ ಹೋರಾಟಕ್ಕೆ ಬೆಂಬಲಿಸಿ ಬರತಾರ. ದಯವಿಟ್ಟು ಇಲ್ಲೇ ಹೋಗಾರಂತ ಬರ್ತಾರೆ. ಅವ್ರ ಹಿರಿಯರು ಬರೋ ಮಟ್ಟ ಕಾಯೋನು, ಆಮೇಲೆ ಮನವಿಯನ್ನ ತಿಳ್ಕೊಂಡ್ರೆ ಒಂದಿಟ್ಟು ಮೆಸೇಜ್ ಕೊಟ್ಟರೆ ಚಲೋ ಆಗ್ತಿತ್ತು. ಹೌದು, DC ಸಾಹೇಬ್ರಿಗೆ ಫೋನ್ ಹಚ್ಚಿ ಮಾತಾಡ್ರಿ. ವಿಷಯ ನಮ್ಮ ರೈತರಿಗೇನೋ ಗೊತ್ತಾಗಿಲ್ಲ. ಯಾಕಂದ್ರೆ ಭಾಳ ಮಂದಿಗೆ ಆ ಕಡೆ ಹೋರಾಟಕ್ಕೆ ಹೋಗಕ್ಕೆ ಗೊತ್ತಾಗಿಲ್ಲ, ಅವಕಾಶ ಸಿಕ್ಕಿಲ್ಲ.